ಅವರ ಕಾವ್ಯವ್ರ ಅಪ್ಪನೂ ಅವರಿಗೆ ಬಳೆ ಪ್ರೆಸೆಂಟ್ ಮಾಡಿದಾರಲ್ವಾ, ಹಂಗಾಗಿ ಮದುವೆ ಆಗ್ಬೋದು ಅನಿಸುತ್ತೆ. ಡೈಲಿ ನೋಡ್ತೀವಿ. ವೀಕೆಂಡ್ ಮಾತ್ರ ಮಿಸ್ಸೇ ಇಲ್ಲ ನಮ್ಮ ಸುದೀಪ್ ಬಾಸ್ಗೋಸ್ಕರ. ಬಟ್ ಇಷ್ಟಪಡ್ತೀನಿ ನೋಡೋಕ್ಕೆ. ಚೆನ್ನಾಗಿದೆ, ಚೆನ್ನಾಗಿ ಬರ್ತಾಗಿದೆ. ಈ ಸೀಸನ್ ಅಂತೂ ತುಂಬ ಚೆನ್ನಾಗಿದೆ ಎಲ್ಲ ಸೀಸನ್ಗಿಂತ. ಕಾಮಿಡಿ ಇಷ್ಟ ಆಗಿದೆ. ಆಮೇಲೆ ನ್ಯಾಚುರಲ್ ಆಗಿರ್ತಾನೆ, ಯಾವ್ದಾರ ಗೇಮ್ ಆಡಲ್ಲ. ಅದು ಕಾಮನ್ ಆಗಿ ಹೆಂಗಿರ್ತಾನೆ ಹಂಗಿರ್ತಾನೆ, ಅದೇ ಖುಷಿ ಆಗುತ್ತೆ. ಜಾಸ್ತಿ ಕೊಡ್ಲೆ ಕೊಡ್ತಾನೆ, ಹಂಗಾಗಿ ಗಿಲ್ಲಿ ಅಂದರೆ ತುಂಬ ಇಷ್ಟ. ಗೇಮ್ಸು ಚೆನ್ನಾಗಿ ಆಡ್ತಾನೆ. ಮನೇಲಿ ಅವ್ರು ಬಿಟ್ಟರೆ ಬೇರೆ ಯಾರು? ಅವ್ರು ಬಿಟ್ಟರೆ ಅಶ್ವಿನಿ ಅವ್ರು ಇಷ್ಟ. ಒಂದು ವೀಕು ಮಿಸ್ ಆಗಿಲ್ಲ, ಅವ್ರಿಗೆ ಓಟ್ ಹಾಕೋದು ನಾವು. ಮಾಡೋರು ಇರಬೇಕಾಗಿತ್ತು. ಸೂರಜ್ ಅವ್ರು ಹೋಗಿದ್ದು ಖುಷಿನೇ, ಮಾಡೋರು ಇರಬೇಕಾಗಿತ್ತು. ಟಾಪ್ 5 ಕಾವ್ಯ, ಗಿಲ್ಲಿ ಮತ್ತು ರಕ್ಷಿತಾ ಬರ್ಬೋದು. ನೋಡೋರಿಗೆ ಮಾತ್ರ ಕಾಮಿಡಿ ಅನ್ಸುತ್ತೆ. ಅವನು ಆ್ಯಕ್ಚುಲಿ ಅವ್ನು ಗೇಮ್ ಆಡ್ತಾನೆ ಇದ್ದಾನೆ, ಹಂಗಾಗಿ ಗಿಲ್ಲಿನೇ ಗೆಲ್ಲಬೇಕು. ಬಿಗ್ ಬಾಸ್ ನೋಡ್ತೀರಾ? ಹಾಂ, ನೋಡ್ತೀನಿ. ಯಾರು ನಿಮ್ಮ ಫೇವ್ರೇಟು? ಗಿಲ್ಲಿ ಕಾವ್ಯ ತುಂಬ ಕಾಮಿಡಿ ಚೆನ್ನಾಗಿ ಮಾತಾಡ್ತಾರೆ. ಮತ್ತು ಅವ್ರ ಕಾಮಿಡಿ ಅಂತೂ ಸಖತ್ ಇಷ್ಟ. ಆ್ಯಂಡ್ ಅವರೇ ಗೆಲ್ತಾರೆ ಅಂತ ಅಂದ್ಕೊಂಡಿದ್ದೀವಿ. ಅವರೇ ಗೆಲ್ಲಬೇಕು. ಅವರಿಬ್ಬರು ಬಿಟ್ಟರೆ ಬೇರೆ ಯಾರು? ಅವರಿಬ್ಬರು ಬಿಟ್ಟರೆ ಯಾರು ಇಷ್ಟ ಆಗಲ್ಲ. ಬಿಗ್ ಬಾಸ್ ಡೈಲಿ ನೋಡ್ತೀವಿ. ವೀಕೆಂಡ್ ಮಾತ್ರ ಮಿಸ್ಸೇ ಇಲ್ಲ ನಮ್ಮ ಸುದೀಪ್ ಬಾಸ್ಗೋಸ್ಕರ. ಸುದೀಪ್ ಬಂದಿರಲಿಲ್ವಲ್ಲ, ಏನು? ಹೌದು, ತುಂಬ ಬೇಜಾರಾಯಿತು. ಅರ್ಧಂಬರ್ಧ ನೋಡಿದ್ವಿ ಅಷ್ಟೇ, ನೋಡೋಕ್ಕಾಗಲಿಲ್ಲ. ಸೂರಜ್ ಮತ್ತೆ ಮಾಡೋರು ಮನೆಯಿಂದ ಆಚೆ ಹೋಗಿದ್ದಾರೆ, ಇದ್ರ ಬಗ್ಗೆ ಏನು ಹೇಳ್ತೀವಿ? ಅಂದರೆ ಸೂರಜ್ ಹೋಗ್ಬಾರ್ದಿತ್ತು, ಸ್ಪಂದನ ಹೋಗ್ಬೋದಿತ್ತು. ಹೋಗಿದ್ದೆ ಅಷ್ಟೇನು ಅನಿಸಿಲ್ಲ, ಬಟ್ ಸೂರಜ್ ಹೋಗ್ಬಾರ್ದಿತ್ತು. ಇಲ್ಲಿ ಅವರು ಕ್ಯಾಪ್ಟನ್ ಆಗಿದ್ದಾರೆ, ಇದ್ರ ಬಗ್ಗೆ ಏನು? ತುಂಬ ಖುಷಿ ಆಯಿತು. ಮೊದಲಿಂದನೂ ಅನಿಸ್ತಿತ್ತು ಅವ್ರು ಆಗ್ಲಿಲ್ವಲ್ಲ ಅಂತ. ಬಟ್ ಇವಾಗಾಗಿ ತುಂಬ ಖುಷಿ ಆಯಿತು. ಒಂದು ವೀಕು ಮಿಸ್ ಆಗಿಲ್ಲ, ಅವ್ರಿಗೆ ಓಟ್ ಹಾಕೋದು ನಾವು. ಇವಾಗ ಅಶ್ವಿನಿ ಅವರು ಇವಾಗ ಗಿಲ್ಲಿ ಅವ್ರ ಜೊತೆ ಜಾಸ್ತಿ ಜಗಳ ಆಡ್ತಿದ್ದಾರೆ, ಇದ್ರ ಬಗ್ಗೆ ಮತ್ತೆ ಶುರು ಮಾಡ್ಕೊಂಡಿದ್ದಾರೆ ಅವರು. ಅಂದರೆ ನಮಗೆ ಕಾಮಿಡಿ ಅನಿಸುತ್ತೆ, ತುಂಬ ಸೀರಿಯಸ್ ಅನ್ಸಲ್ಲ. ಚೆನ್ನಾಗಿರುತ್ತೆ ಅವ್ರ ಕಾಂಬಿನೇಷನ್. ವೈಟ್ ಕಾರ್ಡ್ ಎಂಟ್ರಿ ಬಂದಾಗ ಏನು ಅನಿಸ್ತು ನಿಮಗೆ? ರಜತ್ ಅವ್ರು ಬಂದಾಗ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ರಜತ್ ಅವರು ಇದು ಮಾಡ್ತಿದ್ವಿ, ಸ್ವಲ್ಪ ಬೇಜಾರಾಗ್ತಿತ್ತು. ಆಮೇಲೆ ಅವರೇ ಕ್ಲೋಸ್ ಆದ್ರಲ್ಲ ಗಿಲ್ಲಿ ಅವ್ರ ಜೊತೆ, ನಾರ್ಮಲ್. ರಜತ್ ಅವ್ರು ಇರ್ಬೇಕು ಅನ್ನಿಸ್ತಿತ್ತು. ಲಾಸ್ಟ್ ಸೀಸನಿಂದನೂ ಇಷ್ಟ ಆಯಿತು ಅವರು. ಸೊ ಇವಾಗ ಮತ್ತೆ ಬಂದಿದ್ದು ಖುಷಿಯಾಗಿತ್ತು. ಬಟ್ ಮತ್ತೆ ಹೊರ್ಟೋಗ್ತಾರಲ್ಲ. ಎಲ್ಲೋ ಒಂದ್ ಕಡೆ ರಜತ್ ಅವ್ರು ಇದ್ದಿದ್ರೆ ಗಿಲ್ಲಿ ಅವ್ರಿಗೆ ಗೆಲ್ಲಕ್ ಆಗ್ತಿರ್ಲಿಲ್ಲ. ಇಲ್ಲ, ಗಿಲ್ಲಿನೇ ಗೆಲ್ತಾ ಇದ್ದಿದ್ದು ಪಕ್ಕ. ಅವ್ರು ಇದ್ದಿದ್ರು ಗಿಲ್ಲಿನೇ ಗೆಲ್ತಾ ಇದ್ದಿದ್ದು. ಟಾಪ್ 5 ಯಾರು ಬರ್ಬೇಕು? ಟಾಪ್ 5 ಕಾವ್ಯ, ಗಿಲ್ಲಿ ಮತ್ತು ರಕ್ಷಿತಾ ಬರ್ಬೋದು. ಮತ್ತು ಧನುಷ್, ಅಶ್ವಿನಿ ಮ್ಯಾಮ್. ನೆಕ್ಸ್ಟ್ ವಾರ ಯಾರು ಹೋಗ್ಬೇಕು? ಮೋಸ್ಟ್ಲಿ ಸ್ಪಂದನ ಹೋಗ್ಬೋದು. ಯಾರು ವಿನ್ ಆಗ್ಬೇಕು? ಗಿಲ್ಲಿ. ಯಾಕೆ? ಅದೇ ಫೇವ್ರೇಟ್. ಬಟ್ ಇಷ್ಟಪಡ್ತೀನಿ ನೋಡೋಕ್ಕೆ. ಚೆನ್ನಾಗಿದೆ, ಚೆನ್ನಾಗಿ ಬರ್ತಾಗಿದೆ. ಈ ಸೀಸನ್ ಅಂತೂ ತುಂಬ ಚೆನ್ನಾಗಿದೆ ಎಲ್ಲ ಸೀಸನ್ಗಿಂತ. ಯಾರು ನಿಮ್ಮ ಫೇವ್ರೇಟು? ಗಿಲ್ಲಿ. ಯಾಕೆ? ತುಂಬಾ ಕಾಮಿಡಿಯಲ್ಲಿ ಗೊತ್ತಿಲ್ಲ, ಕಾಮಿಡಿಯಲ್ಲೆಲ್ಲ ಮಾತಾಡ್ತಾರೆ ಒಂಥರ. ಗಿಲ್ಲಿ ತುಂಬ ಇಷ್ಟ ನನಗೂ. ಗಿಲ್ಲಿಂಗ್ ಬಿಟ್ರೆ ಯಾರು? ಗಿಲ್ಲಿನ ಬಿಟ್ಟರೆ ಆ ಗಿಲ್ಲಿ ಜೊತೆ ಫ್ರೆಂಡ್ ಕಾವ್ಯ. ಕಾವ್ಯ ಇಷ್ಟ. ಅವರಿಬ್ರು ಜಗಳಾಡೋದು ತುಂಬ ಇಷ್ಟ. ತುಂಬ ಜಗಳ ಆಡ್ಕೊಂಡು ಇದರಲ್ಲಿ ಒಳ್ಳೆ ಫ್ರೆಂಡ್ಲಿ ಆಗಿದ್ದಾರೆ, ಭಾಳ ಇಷ್ಟ ನೋಡೋಕ್ಕೆ. ಯಾರು ಬಿಗ್ ಬಾಸ್ ವಿನ್ ಆಗ್ಬೇಕು? ಗಿಲ್ಲಿ. ಎಲ್ಲ ಗಿಲ್ಲಿನೇನಾ? ಗಿಲ್ಲಿ. ಬಿಗ್ ಬಾಸ್ ನೋಡ್ತೀರಾ? ಹೌದು ಮೇಡಮ್. ನಿಮ್ಮ ಫೇವ್ರೇಟ್ ಯಾರು? ಗಿಲ್ಲಿ ನಟ. ಯಾಕೆ? ಅವಳು ಎಲ್ಲ ನ್ಯಾಚುರಲ್ ಆಗಿರುತ್ತೆ. ಕಾಮಿಡಿ ಎಲ್ಲ ನೋಡೋಕೆ ತುಂಬ ಇಷ್ಟ ಆಗುತ್ತೆ. ಅದು ಹಳ್ಳಿ ಹುಡುಗ ಅಂತ ಇಷ್ಟ ಆಗ್ತಾನೆ ಅಥವಾ ಒಂದು ಕಾಮಿಡಿ ಇಷ್ಟ ಆಗುತ್ತೆ? ಕಾಮಿಡಿ ಇಷ್ಟ ಆಗುತ್ತೆ. ಆಮೇಲೆ ನ್ಯಾಚುರಲ್ ಆಗಿರ್ತಾನೆ, ಯಾವ್ದಾರ ಗೇಮ್ ಆಡಲ್ಲ. ಅದು ಕಾಮನ್ ಆಗಿ ಹೆಂಗಿರ್ತಾನೆ ಹಂಗಿರ್ತಾನೆ, ಅದೇ ಒಂದು ಖುಷಿ ಆಗುತ್ತೆ. ಇನ್ನೊಂದು ಮಾಲು ನಿನ್ನೆ ಕಿಕ್ ಔಟ್ ಆಯ್ತಲ್ಲ, ತುಂಬ ಬೇಜಾರಾಯ್ತು. ಅದು ಬಿಟ್ರೆ ಯಾರು? ಅದು ಬಿಟ್ಟರೆ ರಘು. ಯಾಕೆ? ಅವನು ಡಿಸೆಂಟು, ಅವನ ಹತ್ರ ಪರ್ಫಾರ್ಮೆನ್ಸ್ ಇದೆ, ಆಮೇಲೆ ಕ್ವಾಲಿಟಿ ಇದೆ ಅವನ ಹತ್ರ. ಏನು ಬಿಗ್ ಬಾಸ್ ವಿನ್ ಆಗೋ ಕ್ವಾಲಿಟಿ ಅವನ ಹತ್ರ ಇದೆ. ಇನ್ನು ಮಿಕ್ಕಿದವರು ಸ್ಪಂದನ ಅಂತೂ ಖುಷಿ ಆಗಿದೆ ನೋಡಕ್ಕೆ ಚೆನ್ನಾಗಿದೆ. ನಿನ್ನೆ ಮಾಡೋರು ಮತ್ತೆ ಸೂರಜ್ ಅವರು ಮನೆಯಿಂದ ಆಚೆ ಹೋದ್ರು. ಸೂರಜ್ ಇರಬೇಕಿತ್ತು ಅಂತ ನನ್ಗನ್ಸಿತು. ಮಾಲು ಆದ್ರೆ ಪರವಾಗಿಲ್ಲ, ಡೀಸೆಂಟ್ ಇದೆ, ಅಷ್ಟೇನು ಪರ್ಫಾರ್ಮೆನ್ಸ್ ಇರಲಿಲ್ಲ. ಸೂರಜ್ ಹೋಗ್ಬಾರ್ದಿತ್ತು ಅಂತ ನನ್ಗನ್ಸುತ್ತೆ. ಆಮೇಲೆ ಸ್ಪಂದನ ಇಸ್ ಓಕೆ, ಗೇಮ್ ವಿನ್ನರ್ ಆಗ್ಬೋದು. ಎಲ್ಲೋ ಒಂದ್ ಕಡೆ ಸೂರಜ್ ಅವರು ಸ್ಪಂದನ ಅವರು ವೀಕ್ ಇದ್ದಾರೆ ಅನ್ಸುತ್ತೆ. ನನಗೆ ಸ್ಪಂದನ ವೀಕ್ ಅನಿಸುತ್ತೆ. ಸೂರಜ್ ಒಳ್ಳೆ ಗೈಡ್ ಅವನು, ಆದರೆ ಈ ಥರ ಕಿಕ್ಔಟ್ ಮಾಡಬಾರ್ದಿತ್ತು. ಗಿಲ್ಲಿ ಮತ್ತೆ ರಘು ಕಾಮಿಡಿ ನೋಡಿದ್ರೆ ಏನು ಅನ್ಸುತ್ತೆ? ಗಿಲ್ಲಿ ನ್ಯಾಚುರಲ್ ಅಲ್ವಾ, ಕಾಮಿಡಿ ಅಂದರೆ ಎಲ್ಲಿ ಹೆಂಗಿರ್ತಾನೆ ಹಂಗಿರ್ತಾನೆ. ಬೇರೆಯವರೆಲ್ಲ ತೋರಿಸ್ಕೊತಾರೆ ಏನಂದರೆ ನಾವು ವಿನ್ ಆಗಬೇಕು ಗೆಲ್ಲಬೇಕು ಅನ್ನೋ ಥರ. ಈ ಗಿಲ್ಲಿದು ಆ ಥರ ಇಲ್ಲ. ಎಲ್ಲೋ ಒಂದ್ ಕಡೆ ಕಾವ್ಯ ಅವರು ಫ್ರೆಂಡ್ಶಿಪ್ ಮಾಡಿ ಎಲ್ಲೋ ಒಂದ್ ಕಡೆ ಗಿಲ್ಲಿ ಅವರು ವೀಕ್ ಆಗ್ತಿದ್ದಾರೆ. ಮತ್ತೆ ಸ್ವಲ್ಪ ವೀಕ್ ಅನಿಸುತ್ತೆ, 1-2 ವೀಕ್.
2 ವಾರ ವೀಕ್ ಅನಿಸ್ತು. ಆಮೇಲೆ ಇವಾಗ ವಾಪಸ್ ಅವ್ರ ಮನೆಯವರೆಲ್ಲ ಬಂದು ಎಲ್ಲರೂ ಅವನ್ನ ಮೆಚ್ಕೊಂಡ್ಮೇಲೆ ಸ್ವಲ್ಪ ವಾಪಸ್ ಸ್ಪೀಡ್ ಕಂಟಿನ್ಯೂ ಮಾಡೋರೆ ನನ್ನ ಪ್ರಕಾರ. ಮಧ್ಯ ವೀಕ್ ಇದ್ರು, ಒಂದು 3 ವೀಕಲ್ಲಿ ಅವರು ತುಂಬ ವೀಕ್ ಆಗಿದ್ರು. ಏನಾದ್ರೆ ಅವರು ಇವರು ಇವರಲ್ಲಿ ಬಂದ್ರಲ್ಲ, ಹಾಂ ರಜತ್ ಅಲ್ಲ, ರಜತ್ಗಿಂತ ಮುಂಚೆ ಬಂದ್ರಿ ವೈಟ್ ಬಂದ್ರಲ್ಲ, ಅವರಲ್ಲಿ ಇವ್ರನ್ನ ಡಲ್ ಮಾಡಿಬಿಟ್ರು. ಅವರೆಲ್ಲ ಕೆಲಸ ಕೂಲಿ ಥರ ಆಳು ಥರ ಕೆಲಸ ಮಾಡಿಸ್ಬಿಟ್ಟು ಅಲ್ಲಿಗೆ ತುಂಬ ಒಂದು 2-3 ವೀಕ್ ಅನಿಸ್ತು ನನಗೆ. ಇವಾಗ ಕಲರ್ಸ್ ಕನ್ನಡ TRP ಫಸ್ಟ್ ಇದೆ, ಕಾರಣ ಗಿಲ್ಲಿ ಅನ್ಸುತ್ತಾ? ಕಾರಣ ಗಿಲ್ಲಿ, ಆಮೇಲೆ ತುಂಬ ಜನ ಅನಿಸ್ತೆ ಎಲ್ಲನೂ. ಅಲ್ಲ ಮೇನ್ ಅಲ್ಲಿ ಗಿಲ್ಲಿ ಬರೋದು. ಆಮೇಲೆ ಸುದೀಪ್ ಸರ್ ಗೊತ್ತಲ್ಲ, ಅವರು 2 ಸ್ಯಾಟರ್ಡೆ ಸಂಡೇ ಇರಲಿಲ್ಲ, ಸ್ವಲ್ಪ ಬೋರ್ ಅನಿಸ್ತು ನಮಗೆ. ಆದರೆ ಕಂಟಿನ್ಯೂ ನೋಡೋಕ್ಕೆ ಸುದೀಪ್ ಇಲ್ಲಾದ್ರೆ ನೋಡೋಕ್ಕೆ ಇಷ್ಟ ಆಗಲ್ಲ ನನ್ನ ಪ್ರಕಾರ. ಮನೇಲಿ ಅನ್ಫಿಟ್ ಅಂದ್ರೆ ಯಾರು? ಹಾಂ, ಬಿಗ್ ಬಾಸ್ ಮನೇಲಿ ಅನ್ಫಿಟ್ ಅಂದ್ರೆ ಯಾರು? ರಕ್ಷಿತ್ ಅನ್ಸುತ್ತೆ. ಯಾಕೆ? ಅದು ಬ್ರೇಕ್ ಇಲ್ಲ, ಒಂದು ಮಾತಾಡುವಾಗ ಎಲ್ಲೆಲ್ಲೋ ಏನೇನೋ ಮಾತಾಡ್ಬಿಡ್ತಾರೆ. ಆಮೇಲೆ ಗೇಮ್ ವಿನ್ನರ್ ಅಂತೆಲ್ಲ ನ್ಯಾಚುರಲ್ ಆಗಿಲ್ಲ, ಒಂಥರ ಜನ ನೋಡ್ತಾರಂತ ಅನಿಸುತ್ತೆ ಅಷ್ಟೇ. ಅವಳ ಇದಿಲ್ಲ, ಏನು ಬೇಕು ಜನಗಳಿಗೆ ಏನು ತೋರಿಸ್ಬೇಕು ಅದನ್ನ ಅವಳ ಹತ್ರ ಕಂಟಿನ್ಯೂಟಿ ಇಲ್ಲ. ಎಲ್ಲೋ ಒಂದ್ ಕಡೆ ಗಿಲ್ಲಿ ಅವ್ರನ್ನ ಬ್ರೇಕ್ ಮಾಡಿದ್ನ ಅತಿಯಾಗಿ ಆಡ್ತಿದ್ದಾರೆ. ಯಾರು? ರಕ್ಷಿತ್ ಅವರು. ಹಾಂ, ರಕ್ಷಿತ್ ಅದು ಅಷ್ಟು ಇಷ್ಟ ಆಗ್ತಿಲ್ಲ. ಏನೋ ಕೇಳಿದ್ರೆ ಏನೋ ಹೇಳ್ಬಿಡ್ತಾರೆ, ಏನೋ ಮಾತಾಡ್ಬಿಡ್ತಾರೆ ಆ ಥರ. ಅದು ಓವರ್ ಆ್ಯಕ್ಟಿಂಗ್ ಥರ ಕಾಣಿಸ್ತಿದೆ. ಇವಾಗ ಇಲ್ಲ, ಸ್ಟಾರ್ಟಲ್ಲಿ ನ್ಯಾಚುರಲ್ ಆಗಿದ್ರು. ಇವಾಗ ಏನಾಗಿದೆ ಅಂದರೆ ನಾನು ಗೆಲ್ಲಬೇಕು ಥರ ಆಟ ಆಡ್ತಿದ್ದಲ್ಲ ಇವಾಗ ಒಂದು 2 ವೀಕಲ್ಲಿ. ಎಲ್ಲೋ ಒಂದ್ ಕಡೆ ಅಶ್ವಿನಿ ಅವರು ಸೈಲೆಂಟ್ ಆಗಿದ್ದಾರೆ. ಅವರು ತೋರಿಸ್ಕೊಳ್ಳೋಕೆ ಸೈಲೆಂಟ್ ಅಲ್ಲ. ನಾನು ಮಾತಾಡಿದ್ದೀನಿ, ನಾನು ನನ್ನ ವೈಫು. ಇವಾಗ ಗೆಲ್ಲೋ ಮೂಮೆಂಟ್ ಥರ ನಾನು ಗೆಲ್ಲಬೇಕು ಅನ್ನೋದು ಅವರು ಹಂಬಲ ಬಂದಿದೆ ಅಷ್ಟೇ. ಅಂದರೆ ನ್ಯಾಚುರಲ್ ಕ್ಯಾರೆಕ್ಟರ್ ಅವ್ರದ್ದು, ಅದೇ ಒಳ್ಳೆ ಕ್ಯಾರೆಕ್ಟರ್ ಅಲ್ಲ. 13ನೇ ವಾರದಲ್ಲಿ ಗಿಲ್ಲಿ ಅವರು ಕ್ಯಾಪ್ಟನ್ ಆಗಿದ್ದಾರೆ, ಇದ್ರ ಬಗ್ಗೆ ಏನು ಹೇಳ್ತೀರಾ? ಗಿಲ್ಲಿಗೆ ಅಷ್ಟು ಜನಸಂಖ್ಯೆ ಅವ್ರ ಬೆಂಬಲ ಇತ್ತು, ಅದರಿಂದ ಅವರು ಕ್ಯಾಪ್ಟನ್ ಆದರು. ಆದರೆ ಇನ್ನು ಇವತ್ತದು ನೋಡ್ಬೇಕು ಏನಂತ ಕ್ಯಾಪ್ಟನ್ ಅಂತ. ನಿನ್ನೆ ನೋಡಿಲ್ಲ ಸರಿಯಾಗಿ. ಅವರು ಕ್ಯಾಪ್ಟನ್ಸಿನ ಸರಿಯಾಗಿ ನಿಭಾಯಿಸ್ತಾರೆ ಅನ್ಸುತ್ತಾ? ಅನುಭವಿಸ್ಬೋದು, ಎಲ್ಲನೂ ಇದೆ ಕ್ವಾಲಿಟಿ ಅವರದ್ದು. ಟಾಪ್ 5 ಅಲ್ಲಿ ಯಾರು ಬರ್ಬೋದು? ಕಾವ್ಯ ಬರ್ಬೋದು, ಗಿಲ್ಲಿ ವಿನ್ನರ್, ರಘು ರನ್ನರ್ ಅಫ್ ಆಗ್ಬೋದು. ಇನ್ನೊಂದು ಇನ್ನೊಂದು ನೆನಪಾಗ್ತಿಲ್ಲ. 5 ಅಲ್ಲೇ ಕಾವ್ಯನೇ ಪಕ್ಕ. ಯಾರು ವಿನ್ ಆಗ್ಬೇಕು? ಗಿಲ್ಲಿ ವಿನ್ ಆಗ್ಬೇಕು. ಬಿಗ್ ಬಾಸ್ ನೋಡ್ತೀರಾ? ಹಾಂ, ಬಿಗ್ ಬಾಸ್ ನೋಡ್ತೀನಿ. ಯಾರು ನಿಮ್ಮ ಫೇವ್ರೇಟ್? ನನ್ನ ಫೇವ್ರೇಟ್ ಗಿಲ್ಲಿ. ಯಾಕೆ ಅಂದರೆ ಕಾಮಿಡಿ ಚೆನ್ನಾಗಿ ಮಾಡ್ತಾನೆ, ಜಾಸ್ತಿ ಕೊಟ್ಲೆ ಕೊಡ್ತಾನೆ, ಹಂಗಾಗಿ ಗಿಲ್ಲಿ ಅಂದರೆ ತುಂಬ ಇಷ್ಟ. ಗೇಮ್ಸು ಚೆನ್ನಾಗಿ ಆಡ್ತಾನೆ. ಮನೇಲಿ ಅವ್ರು ಬಿಟ್ರೆ ಬೇರೆ ಯಾರು? ಅವ್ರು ಬಿಟ್ಟರೆ ಅಶ್ವಿನಿ ಅವ್ರು ಇಷ್ಟ. ಯಾಕೆ? ಗಿಲ್ಲಿ ಆಪೋಸಿಟ್ ಅಲ್ವಾ, ಅದಕ್ಕೆ ಇಷ್ಟ ಗಿಲ್ಲಿ. ಆಪೋಸಿಟ್ ಆದ್ರೆ ಇಷ್ಟ ಆಗ್ತಾರ? ಆಪೋಸಿಟ್ ಆದರೆ ಇಷ್ಟ ಆಗ್ತಾರೆ, ಯಾಕಂದರೆ ಇಬ್ಬರು ಕಾಂಪಿಟೇಷನ್ ಮೇಲೆ ಆಡ್ತಾರಲ್ವಾ, ಅದಕ್ಕೆ ಇಷ್ಟ. ನಿನ್ನೆ ಎಪಿಸೋಡ್ ನೋಡಿದ್ರಾ? ನಿನ್ನೆ ಎಪಿಸೋಡು ನೋಡಿಲ್ಲ. ಮಾಳು ಅವರು ಮತ್ತೆ ಸೂರಜ್ ಅವ್ರ ಮನೆಯಿಂದ ಆಚೆ ಹೋಗೋರು, ಇದ್ರ ಬಗ್ಗೆ ಏನು? ಮಾಡೋರು ಇರ್ಬೇಕಾಗಿತ್ತು. ಸೂರಜ್ ಅವ್ರು ಹೋಗಿದ್ದು ಖುಷಿನೇ, ಮಾಡೋರು ಇರಬೇಕಾಗಿತ್ತು. ಎಲ್ಲೋ ಒಂದ್ ಕಡೆ ಮಾಳು ಅವರು ಸ್ಪಂದನ ಅವರು ತುಂಬಾ ವೀಕ್ ಇದ್ದಾರೆ. ಸ್ಪಂದನ ವೀಕ್ ಇದ್ದಾರೆ, ಹಂಗಾಗಿ ಮಾಡೋನೇ ಇರಬೇಕಾಗಿತ್ತು, ಸ್ಪಂದನ ಹೋಗ್ಬೇಕಾಗಿತ್ತು. ಗಿಲ್ಲಿ ಮತ್ತೆ ಕಾವ್ಯ ಅವ್ರ ಫ್ರೆಂಡ್ಶಿಪ್ ನೋಡೋದು ಏನು ಅನ್ಸುತ್ತೆ? ಮೋಸ್ಟ್ಲಿ ಅವ್ರು ಲವರ್ ಆಗ್ಬೋದು, ಮದುವೆ ಆಗ್ಬೋದು ಅನ್ಸುತ್ತೆ. ಯಾಕಂದರೆ ಅವರ ಕಾವ್ಯ ಅವ್ರ ಅಪ್ಪನೂ ಅವರಿಗೆ ಬಳೆ ಪ್ರೆಸೆಂಟ್ ಮಾಡಿದಾರಲ್ವಾ, ಹಂಗಾಗಿ ಮದುವೆ ಆಗ್ಬೋದು ಅನ್ಸುತ್ತೆ. ಯಾರು ಟಾಪ್ 5 ಅಲ್ಲಿ ಬರ್ತಾರೆ? ಟಾಪ್ 5 ಅಲ್ಲಿ ಮೋಸ್ಟ್ಲಿ ಇವರು ರಘು ಅವ್ರು ಬರ್ಬೋದು. ಇನ್ನು 4 ಜನ ಇದ್ದಾರೆ. ಟಾಪ್ 3 ಅಲ್ಲಿ ಅಶ್ವಿನಿ ಬರ್ಬೋದು ಅನ್ಸುತ್ತೆ. ಟಾಪ್ 1 ಅಲ್ಲಿ ಗಿಲ್ಲಿ ಬರ್ತಾನೆ, ಸೆಕೆಂಡ್ ರಕ್ಷಿತಾ ಬರ್ತಾರೆ, ಥರ್ಡ್ 4th ಕಾವ್ಯ ಬರ್ಬೋದು ಮೋಸ್ಟ್ಲಿ ಅನ್ಸುತ್ತೆ ನನಗೇನೋ. ಯಾರು ವಿನ್ ಆಗ್ಬೇಕು? ಗಿಲ್ಲಿನೇ ವಿನ್ ಆಗಬೇಕು. ಯಾಕೆ? ಯಾಕೆಂದರೆ ಚೆನ್ನಾಗಿ ಆಡ್ತಾರೆ, ಹಂಗಾಗಿ ಗಿಲ್ಲಿನೇ ಗೆಲ್ಲಬೇಕು. ಎಲ್ಲ ಒಂದ್ ಕಡೆ ಅವರು ಬರೀ ಕಾಮಿಡಿ ಮಾಡೋದ್ರಲ್ಲೇ ಉಳಿದೋಗಿದ್ದಾರೆ, ಬಟ್ ನೋಡ್ಕಂತ ಬಂದ್ರೆ ಅವ್ರು ಏನು ಆಡ್ತಾ ಇಲ್ಲ. ಇದ್ರ ಬಗ್ಗೆ ಏನು ಹೇಳ್ತೀರಾ? ನೋಡೋರ್ಗೆ ಮಾತ್ರ ಕಾಮಿಡಿ ಅನ್ಸುತ್ತೆ. ಅವನು ಆ್ಯಕ್ಚುಲಿ ಅವ್ನು ಗೇಮ್ ಆಡ್ತಾನೆ ಇದ್ದಾನೆ, ಹಂಗಾಗಿ ಗಿಲ್ಲಿನೇ ಗೆಲ್ಲಬೇಕು. ಥ್ಯಾಂಕ್ ಯು.